ನಮಸ್ಕಾರ ವೀಕ್ಷಕರ, A1 ಕನ್ನಡ ನ್ಯೂಸ್ ಹಾವೇರಿ. ನಾನು ನಿಮ್ಮ ಬೀರೇಶ್ ಪೂಜಾ. ಇಂದು ವಾಣಿಜ್ಯ ನಗರಿ ರಾಣೆಬೆನ್ನೂರು ನಗರವನ್ನು ಈಗಾಗಲೇ ಕೆಲವು ಗಣ್ಯಮಾನ್ಯರು, ಪರಿಸರ ಪ್ರಿಯರು ಏನೀಗ ಗ್ರೀನ್ ಸಿಟಿ ಮಾಡಲು ಪಣ ತೊಟ್ಟಿರ್ತಕ್ಕಂಥದ್ದು ಕಾಣ್ತಾ ಇದೆ. ಅದಕ್ಕೆ ಪುಷ್ಟಿ ಕೊಟ್ಟಾಗಿ ಇಂದು ರಾಣೆಬೆನ್ನೂರು ನಗರದ ಮಾಜಿ ನಗರಸಭಾ ಸದಸ್ಯರಾದಂಥ ಮಲ್ಲಣ್ಣ ಅಂಗಡಿಯವರ ನೇತೃತ್ವದಲ್ಲಿ ಹಲಗೇರು ರೋಡಿನ ಬೀರೇಶ್ವರ ಮಹಾದ್ವಾರದಿಂದ ಮುಂದೆ ಬರ್ತಕ್ಕಂಥ NH4 ಏನು ರಾಷ್ಟ್ರೀಯ ಹೆದ್ದಾರಿ ಬೈಪಾಸ್ ಬ್ರಿಡ್ಜ್ ಕೆಳಗಿನವರೆಗೂ ಕೂಡ, ಅದೇ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಒಂದು ಸರ್ಕಲ್ವರೆಗೂ ಕೂಡ ಒಂದು ಗಿಡ ನೆಡುವ ಮೂಲಕ ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ ಎಂಬ ಸಂದೇಶವನ್ನು ಸಾರಿದ್ದಾರೆ. ಜೊತೆಯಲ್ಲಿ ಅನೇಕ ಪರಿಸರ ಪ್ರೇಮಿಗಳು ಈ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಮತ್ತು ಜೊತೆಯಲ್ಲಿ ನಗರಸಭಾ ಸಿಬ್ಬಂದಿಗಳು ಕೂಡ ಈ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಸಾಥ್ ಕೊಟ್ಟಿರ್ತಕ್ಕಂಥದ್ದು. ಅಲ್ಲಿ ಸಾರ್ವಜನಿಕರು, ಆಟೋ ಚಾಲಕರು, ಅನೇಕ ಪರಿಸರ ಪ್ರೇಮಿಗಳು ಒಂದು ಗಿಡ ನೆಡುವ ಮೂಲಕ ಒಂದು ರಾಣೆಬೆನ್ನೂರು ನಗರವನ್ನು ಈಗ ಹಸಿರು ನಗರವನ್ನಾಗಿ ಅಥವಾ ಗ್ರೀನ್ ಸಿಟಿಯಾಗಿ ಪರಿವರ್ತನೆ ಮಾಡಲು ಪಣ ತೊಟ್ಟಿರ್ತಕ್ಕಂಥದ್ದು. ಬನ್ನಿ ವೀಕ್ಷಕರೇ, ಹಾಗಾದರೆ ಪರಿಸರ ಪ್ರೇಮಿಗಳು, ನಮ್ಮ ಮಾಜಿ ನಗರಸಭಾ ಸದಸ್ಯರು ಮತ್ತು ಅಲ್ಲಿನ ಸುತ್ತಮುತ್ತಲಿನ ಸಾರ್ವಜನಿಕರು ಈ ಕುರಿತು ಹೇಳಿದ್ದೇನೋ ಒಮ್ಮೆ ನೋಡಿ. ಎಲ್ಲರಿಗೂ ನಮಸ್ಕಾರ. ನಾನು ಮಲ್ಲಣ್ಣ ಅಂಗಡಿ, ಮಾಜಿ ನಗರಸಭಾ ಸದಸ್ಯರು ಮತ್ತು ಪರಿಸರ ಪ್ರೇಮಿ ಕೂಡ ಹೌದು. ಇವತ್ತಿನ ದಿವಸ ನಗರಸಭೆಯ ಕಾರ್ಮಿಕರ ಸಹಕಾರದಿಂದ, ನಗರಸಭೆ ಅಧಿಕಾರಿಗಳ ಸಹಕಾರದಿಂದ, ಸಾರ್ವಜನಿಕರ ಸಹಕಾರದಿಂದ ಇವತ್ತೊಂದು ದಿವಸ ಹಲಗೇರಿ ರೋಡ್ ಅಂದರೆ ಬೀರಪ್ಪನ ಕಮಾನದಿಂದ ಹಿಡ್ಕೊಂಡು ಸಂಗೊಳ್ಳಿ ರಾಯಣ್ಣ ವೃತ್ತದವರೆಗೆ ಗಿಡ ನೆಡುವ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದೇವೆ. ಇದು ಕೇವಲ ಇದು ನಾನೊಬ್ಬನೇ ಮಾಡ್ತಾ ಇಲ್ಲ, ಎಲ್ಲರ ಸಹಕಾರದಿಂದ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಕೂಡ ನಾವು ಈ ಮಳೆಗಾಲ ಸಂದರ್ಭದಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಪ್ರತಿ ವರ್ಷ ಇರ್ತಿದೆ. ತಾವು ನೋಡ್ತಾ ಇರ್ಬೋದು, ಹೋದ ವರ್ಷ ಕೂಡ ಇಲ್ಲಿ ನೆಟ್ಟಿದ್ವಿ. ಸುಮಾರು ಒಂದು 25-30 ಗಿಡ ಕೂಡ ಅಲ್ಲಿ ಚೆನ್ನಾಗಿ ಬೆಳೆದಿದ್ದಾವೆ. ಇದು ಜನತೆಯಲ್ಲಿ, ರಾಣೆಬೆನ್ನೂರು ಜನತೆಯಲ್ಲಿ ವಿನಂತಿ ಏನಂತಂದರೆ, ಮಳೆಗಾಲದಲ್ಲಿ ತಾವು ಕೂಡ ಎಲ್ಲರೂ ಎಷ್ಟು ಸಾಧ್ಯಕತೆ ಗಿಡ ನಡೆಸಿದ್ವಿ ಅಂತ ಏನಾಕತಿ, ಮುಂದಿನ ಪೀಳಿಗೆ ಕೂಡ ನಾವು ಈ ಪರಿಸರವನ್ನು ಬಿಟ್ಟು ಕೊಟ್ಟಂಗೆ ಆಕತಿ. ಯಾಕಂದ್ರೆ ನಮ್ಮ ಹಿಂದೆ ಹಿರಿಯರು ಸಾಕಷ್ಟು ಒಳ್ಳೆಯ ಪರಿಸರ ಕೊಟ್ಟಿದ್ದಾರೆ. ಮುಂದಿನ ಪೀಳಿಗೆ ಕೂಡ ನಾವು ಒಳ್ಳೆಯ ಪರಿಸರ ಕೊಡುವ ಜವಾಬ್ದಾರಿ ನಮ್ಮೆಲ್ಲರದ್ದು ಐತಿ. ಈ ಸಂದರ್ಭದಲ್ಲಿ ಕೂಡ ಎಲ್ಲ ಗೌರವಾನ್ವಿತ ನಗರಸಭೆಯ ಅಧಿಕಾರಿಗಳಿಗೂ ಮತ್ತು ಪೌರ ಕಾರ್ಮಿಕರಿಗೂ ಮತ್ತು ನನ್ನ ಜೊತೆಗೆ ಸಹಕಾರ ಕೊಟ್ಟಿರುವ ಎಲ್ಲರಿಗೂ ಕೂಡ ಧನ್ಯವಾದಗಳು. ಕೃಷಿ ಪದವೀಧರ ಸಂಘದ ಅಧ್ಯಕ್ಷ ಕೂಡ ಹೌದು. ಈ ಪರಿಸರ ಕಾಳಜಿ ಬಗ್ಗೆ ಎಷ್ಟು ನಾವು ಕೆಲಸ ಮಾಡೋದು ಕಮ್ಮಿನೇ. ಪ್ರತಿ ವರ್ಷ ಹಂತವಾಗಿ ನಾವು ಕೆಲಸಗಳು ಮಾಡ್ತಾಯಿದ್ದೀವಿ. ಆದರೆ ಇವತ್ತು ಮಲ್ಲಣ್ಣ ಅಂಗಡಿಯವರ ಈ ಲೀಡರ್ಶಿಪ್ನಲ್ಲಿ ಸ್ಪೆಷಲಿ ಕೆಲಸ ಆಗಂಗಿಲ್ಲ, ಕೆಲಸ ಮಾತಾಡೋದು ಅಂತೇಳಿ ಮಾಡ್ತಕ್ಕಂಥವ್ರು ಮಲ್ಲಣ್ಣ ಅಂಗಡಿಯವ್ರ ಜೊತೆಗೆ ಎಲ್ಲರೂ ಕೈ ಜೋಡಿಸಿ ನಾವುಗಳು ರಾಣೆಬೆನ್ನೂರಲ್ಲಿ ಪರಿಸರ ಸ್ವಚ್ಛ ಮತ್ತು ಈ ಒಂದು ಗ್ರೀನ್ರಿ, ಈ ಹಸಿರು ರಾಣೆಬೆನ್ನೂರು ಮಾಡಬೇಕು ಅಂತೇಳಿ, ಸ್ವಚ್ಛ ಸುಂದರ ಮತ್ತು ಹಸಿರು ರಾಣೆಬೆನ್ನೂರು ಅಂತೇಳಿ ಅಂದ್ಕೊಂಡಿದ್ದೀವಿ. ಸೊ ಅದರ ಸಲುವಾಗಿ ಸಣ್ಣದಾಗಿ ಅಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಕೆಲಸಗಳು. ಇದು ಎಲ್ರಿಗೂ ಇದ್ರ ಬಗ್ಗೆ ಅವಶ್ಯಕವಾಗಿ ಪ್ರತಿಯೊಬ್ಬರಿಗೂ ಇದ್ರ ಬಗ್ಗೆ ಕಾಳಜಿ ಇರಲಿ, ಗಿಡ ಮರಗಳ ಬಗ್ಗೆ ಪ್ರತಿಯೊಬ್ಬರಿಗೂ ಕಾಳಜಿ ಇರಲಿ. ಪ್ರತಿಯೊಬ್ಬರು ಒಂದೊಂದು ಮರ ನೆಟ್ಟರು ಕೂಡ ಇವತ್ತು ದೇಶಾದ್ಯಂತ ಸಾವಿರಾರು ಕೋಟಿ ಮರಗಳನ್ನ ನಾವು ನೆಡ್ಬೋದು. ಹಸಿರೇ ಉಸಿರು, ಇದು ಜೀವನದ ಜೀವಾಳ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೊದಲು ಈಗ ನಾವಿಲ್ಲಿ ಹಲಗೇರು ರೋಡ್ನೇ ನಾವು ವ್ಯಾಪಾರಸ್ಥರು. ಈಗ ಎಲ್ಲರಿಗೂ ಬ್ಯುಸಿಯಾಗಿ ಜೀವನ, ಎಲ್ಲರೂ ಬ್ಯುಸಿ ಅದಾವು. ಯಾರಿಗೂ ಫ್ರೀ ಅನ್ನೋದಿಲ್ಲ. ಈ ಥರ ಗಿಡ ನೆಡ್ಬೇಕು ಅನ್ನೋದು ಈಗ ಸದ್ಯ ಯಾರಿಗೂ ಇದಿಲ್ಲ, ಅಷ್ಟು ಬ್ಯುಸಿ ಆಗಿಬಿಟ್ಟವಿ. ಅಂಥದ್ರಾಗ ನಮ್ಮ ಮಲ್ಲಣ್ಣ ಅಂಗಡಿಯವ್ರ ಈ ಥರದ ಕಾರ್ಯಗಳನ್ನು ಕೈಗೊಂಡ್ರೆ ನಮ್ಗೆ ಭಾಳ ಖುಷಿ ಆಗತ್ತೆ. ಯಾಕಂದ್ರೆ ಈ ಹಸಿರು ರಾಣೆಬೆನ್ನೂರು ಮಾಡೋಕ್ಕನ್ನ ಒಂದು ಉದ್ದೇಶದಾಗ ಅವರು ಪಣ ತೊಟ್ಟಿದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಸುದ್ದಿಯನ್ನು ತಡೆ ಯಾಕೆ ಮಾಡ್ತೀರಾ? ಇಂಥ ತಾಜಾ ಸುದ್ದಿಗಳನ್ನು ತಾವು ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.